ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮಗುಗೆ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇರೋದು 9 ತಿಂಗಳಾದಮೇಲೆ ರಾಗಿನ 5 ಕೆ ಜಿ ರಾಗಿನ ಚೆನ್ನಾಗಿ ತೊಳೆದು ಮೊಳಕೆ ಕಟ್ಕೊಂಡು ತೆಕ್ಕೊಂಡಿದ್ದೀನಿ. 5 ಕೆ ಜಿ ರಾಗಿ ಮತ್ತು ಈ ಕಡೆ ಕೆಂಪಕ್ಕಿ ಅಥವಾ ಕುಸುಬ್ಲಕ್ಕಿ ಅಂತ ತಗೊಂಡಿದ್ದೀನಿ. ಇದು ಅಷ್ಟೇ ಒಂದು 1/2 ಕೆ ಜಿ. ಆಮೇಲೆ ಗೋಧಿ 1/2 ಕೆ ಜಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಹಂಗೆ ಕಪ್ಪುದ್ದು ಅದಷ್ಟೇ 1/4 ಕೆ ಜಿ ಮೆಸರ್ಮೆಂಟು. ಆಮೇಲೆ ಕಡಲೆಬೀಜ 1/4 ಕೆ ಜಿ. ಹೆಸರು ಕಾಳು ಅಷ್ಟೇ 1/4 ಕೆ ಜಿ ತಗೊಂಡಿದ್ದೀನಿ. ಆಮೇಲೆ ಈ ಕಡೆ ಸೋಯಾ ತಗೊಂಡಿದ್ದೀನಿ 1/4 ಕೆ ಜಿಯಷ್ಟು ಸೋಯಾ. ಆಮೇಲೆ ಹೆಸರುಬೇಳೆ 1/4 ಕೆ ಜಿ ತಗೊಂಡಿದ್ದೀನಿ. ಆಮೇಲೆ ಕಡಲೆಬೇಳೆನೂ ಅಷ್ಟೇ 1/4 ಕೆ ಜಿ. ಆಮೇಲೆ ಕಾಬೂಲ್ ಕಡಲೆ 1/4 ಕೆ ಜಿ. ಸಬ್ಬಕ್ಕಿ ಒಂದು 150 ಗ್ರಾಮ್ ತಗೊಂಡಿದ್ದೀನಿ. ಆಮೇಲೆ ಕಡಲೆಕಾಳು ಒಂದು 100 ಗ್ರಾಮು. ಆಮೇಲೆ ಈ ಕಡೆ ಸೂರ್ಯಕಾಂತಿ ಬೀಜ ತಗೊಂಡಿದ್ದೀನಿ, ಸೂರ್ಯಕಾಂತಿ ಬೀಜ. ಆಮೇಲೆ ಹುಳ್ಳಿಕಾಳು ಎಲ್ಲ 100 ಗ್ರಾಮ್ ಮೆಸರ್ಮೆಂಟು. ಅವರೆಕಾಳು, ಈ ಕಡೆ ಬಾದಾಮಿ, ವಾಲ್ನಟ್ಸು ಎರಡು 1/4 ಕೆ ಜಿ ತಗೊಂಡಿದ್ದೀನಿ. ಆಮೇಲೆ ಈ ಕಡೆ ಕುಂಬಳಕಾಯಿ ಬೀಜ ಅದು 100 ಗ್ರಾಮ್ಸು. ಗೋಡಂಬಿ, ಏಲಕ್ಕಿ ಎಲ್ಲ ತಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲೇ ಅಜ್ವಾನ ತಗೊಂಡಿದ್ದೀನಿ. ಸೊ ಅಜ್ವಾನ ತಗೊಂಡಿದ್ದೀನಿ. ಆಮೇಲೆ ಈ ಕಡೆ ಸೋಂಪು, ಇವೆಲ್ಲ ಜೀರ್ಣಶಕ್ತಿಗೆ ತುಂಬ ಉಪಯೋಗ. ಮೆಂತ್ಯ ಇಷ್ಟು ಹಾಕಬಾರ್ದು, ಮೆಸರ್ಮೆಂಟ್ ಪ್ರಕಾರ ಹಾಕ್ಕೋಬೇಕು. ನಾನು ತೋರಿಸ್ತೇನೆ. ಜೀರಿಗೆ, ಮೆಣಸು ನೋಡಿ, ಇಷ್ಟೆಲ್ಲ ಕ್ವಾಂಟಿಟಿ ಸಮ ಪ್ರಮಾಣದಲ್ಲೇ ತಗೋಬೇಕು, ಹೆಚ್ಚು ಕಮ್ಮಿ ಆಗಬಾರ್ದು. ದಯವಿಟ್ಟು ಹೇಳ್ತೀನಿ, ನೀವು ಮಗುಗೆ ಅಲ್ವಾ ಮಾಡ್ತಾ ಇರೋದು, ನೀಟ್ನೆಸ್ ಮುಖ್ಯ. ಎಲ್ಲನೂ ಅಷ್ಟೇ, ಪ್ರತಿಯೊಂದು ಕಾಳು ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ನೀಟಾಗಿ ಬಿಸಿಲಲ್ಲಿ ಒಳ್ಳೆ ವೈಟ್ ಬಟ್ಟೆಯಲ್ಲಿ ಕಟ್ಟಿ ನಾನೀಗ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಅಷ್ಟೇ ತೊಳೆದಿರ ಮಾಡೋಕ್ಕೆ ಹೋಗಬಾರ್ದು. ಮಗುಗೆ ಮಾಡ್ತಾ ಇರೋದಲ್ವ, ತುಂಬ ಸೂಕ್ಷ್ಮ. ನನ್ನ ಮಗು ದಪ್ಪ ಆಗ್ತಾ ಇಲ್ಲ, ನನ್ನ ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅನ್ನೋರು ಈ ಮೆಸರ್ಮೆಂಟಲ್ಲಿ ಮಾಡಿಕೊಂಡ್ರೆ ಮಗು ದಪ್ಪನೂ ಆಗುತ್ತೆ, ಆರೋಗ್ಯವಾಗಿ ಚೆನ್ನಾಗೂ ಇರುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಅಕ್ಕನ ಪಾಪುಗೆ ಇದೇ ಮೆಸರ್ಮೆಂಟಲ್ಲಿ ಮಾಡಿ ಕೊಟ್ಟು ಕಳಿಸ್ತಾ ಇರ್ತೀನಿ. ಸೊ ದಯವಿಟ್ಟು ಈ ಮೆಸರ್ಮೆಂಟಲ್ಲಿ ನೀವು ಫಾಲೋ ಮಾಡಿದ್ರೆ ಮಗುಗೆ ಹೊಟ್ಟೆ ನೋವು ಬರಲ್ಲ, ಬೇದಿಯಾಗೋ ಚಾನ್ಸಸ್ ಬರಲ್ಲ. ಕೆಲವೊಂದು ಮಗುಗೆ ಯಾಕೋ ಹಾಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಬೇದಿ ಆಗೋ ಚಾನ್ಸಸ್ ಬರುತ್ತೆ. ಸೊ ನಾನು ಮಾಡಿದ್ದು ಮೆಸರ್ಮೆಂಟಲ್ಲಿ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ಒಂದು ದೊಡ್ಡ ಬಾಣಲಿ ಇಟ್ಕೋಬೇಕು, ತಳ ಮಂದ ಇರಬೇಕು. ಯಾವುದೇ ಕಾರಣಕ್ಕೂ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ರಾಗಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪನೇ ರಾಗಿ ಹಾಕ್ಕೊಂಡು ಹುರ್ಕೋಬೇಕು. ದಯವಿಟ್ಟು ಜಾಸ್ತಿ ಹಾಕ್ಕೊಂಡು ರಾಗಿ ಹುರ್ಕೋಬಾರ್ದು. ಚೆನ್ನಾಗಿ ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಳ ಅಂಟಿಸ್ಲೇಬಾರ್ದು. ಇದಕ್ಕೆ ತಾಳ್ಮೆ ತುಂಬ ಮುಖ್ಯ. ಮಗುಗೆ ಅಲ್ವಾ ನಾವು ಮಾಡ್ತಾ ಇರೋದು, ತಾಳ್ಮೆ ಅಂತೂ ತುಂಬ ಮುಖ್ಯ. ನೋಡಿ, ಚೆನ್ನಾಗಿ ಮೊಳಕೆ ಬರೋದ್ರಿಂದ ಅದಕ್ಕೆ ನನಗೆ ಸ್ಮೆಲ್ ಬರ್ತಾ ಇದೆ. ಈಗ ಗಮ್ಮತ್ತ ಸ್ಮೆಲ್ ಬರ್ತಾ ಇದೆ ನೋಡಿ. ಬಾಯಿಗೆ 3 ಹಾಕ್ಕೊಂಡ್ರೆ ಕಟುಮ್ ಅನ್ನಬೇಕು. ಆ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ನೋಡಿ ಈಗ ಆಗಿದೆ. ಈಗ ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ನೋಡಿ ಈಗ ನಾವು ಸ್ವಲ್ಪ ಆ ಕಡೆ ಈ ಕಡೆ ಏನಾರ ಹೋಯಿತು ಅಂದರೆ ಇದು ತುಂಬ ಸೀಸೋವಂಥ ಚಾನ್ಸಸ್ ಅಂತೂ ತುಂಬ ಇದೆ. ಹಂಗಾಗಿ ಇದನ್ನು ಈಗ ತೆಕ್ಕೊಳ್ತಾ ಇದ್ದೀನಿ. ಅಗಲವಾಗಿರೋ ಫಸ್ಟ್ ನಾವು ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಬಿಡಿ. ದಯವಿಟ್ಟು ಒಂದು ಪಂಚ್ ಬಟ್ಟೆ ಆಗಲಿ, ಒಂದು ಪಂಚ್ ಬಟ್ಟೆ ಹಾಕ್ಕೊಂಡು ಅಗಲವಾಗಿ ಹಾಕ್ಕೊಂಡು ಇದನ್ನು ಹರಡಿಸಿ ಆರೋದಕ್ಕೆ ಬಿಡಬೇಕು. ಏಕ್ದಮ್ ನಾವು ಒಂದು ಪಾತ್ರೆ ಅಗಲವಾಗಿರೋ ಒಂದು ಪಾತ್ರೆಗೆ ಹಾಕಿದ್ರೆ ಅದು ಬಿಸಿ ಬೇಗ ಆರಲ್ಲ. ಈ ಥರ ಪಂಚ್ ಬಟ್ಟೆಗೆ ಹಾಕ್ಕೊಂಡು ಈ ಥರ ಏನೇ ಹಾಕ್ತಾ ಇರ್ತೀವಲ್ಲ, ಈಗ ಹರಡ್ಬಿಡ್ಬೇಕು. ಹರಡಿದಾದ ತಕ್ಷಣ ನೋಡಿ, ಹರಡಿದಾದ ತಕ್ಷಣ ಸುಮಾರು ಈಗ ನಾವು ಫ್ರೈ ಮಾಡ್ಕೊಂಡು ಹಾಕ್ದಷ್ಟು ಹರಡ್ತಾ ಇರಬೇಕು. ಹರಡಿದಷ್ಟು ಇದು ನಮಗೆ ಚೆನ್ನಾಗಿ ಬರುತ್ತೆ. ಬಿಸಿಗೆ ಒಂಥರ ತೇವ ತಟ್ಟುತ್ತಲ್ಲ, ಅವಾಗ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ನೋಡಿ, ಈಗ
ಕೆಂಪಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಕೆಂಪಕ್ಕಿನೂ ಅಷ್ಟೇ 1/2 kgನೇ ಹಾಕ್ಕೊಳ್ತಾ ಇರೋದು. ಮೆಜರ್ಮೆಂಟ್ ಮುಖ್ಯ, ಅದನ್ನು ನೆನ್ಪಿಟ್ಕೊಳ್ಳಿ. ಕೆಂಪಕ್ಕಿ ಅಷ್ಟೇ. ಆವಾಗ ಗಂಜಿ ಮಾಡಿ ನಮಗೆಲ್ಲ ಅಮ್ಮಂದಿರು ಕುಡಿಸ್ತಾಯಿದ್ರು. ಅಜ್ಜಿ ಅಂತೂ ಯಾವಾಗಲೂ ಅಷ್ಟೇ ಕೆಂಪಕ್ಕಿಲಿ ಗಂಜಿ ಮಾಡ್ತಾಯಿದ್ರು. ಗಮ್ ಅಂತ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಜಾಸ್ತಿ ಮಾಡ್ಕೋಬೇಡಿ, ಸಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ. ತಾಳ್ಮೆ ಮುಖ್ಯ. ನಿಂತ್ಕೊಂಡಾದ್ರೂ ಪರವಾಗಿಲ್ಲ, ಮಗುಗೆ ಮಾಡ್ತಾ ಇರೋದು ತುಂಬ ಶ್ರದ್ಧೆಯಿಂದ ನಾವು ಮಗುಗೆ ಅಲ್ವಾ, ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಯ್ತಲ್ಲ, ಈಗ ತೆಕ್ಕೊಂಡು ಹುರ್ಕೊಂಡೆ. ಇದಾದಮೇಲೆ ನೆಕ್ಸ್ಟ್ ಗೋಧಿ ಹುರ್ಕೊಳ್ತಾ ಇದ್ದೀನಿ. ಗೋಧಿ ನಮಗೆ ಫೈಬರ್ ಇದೆ, ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗಾಗಿ ಗೋಧಿನ 1/2 kg ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಗೋಧಿನೂ ಅಷ್ಟೇ ಯಾವುದೇ ಕಾರಣಕ್ಕೂ ಕುಸಿಸೋದಕ್ಕೆ ಹೋಗಬೇಡಿ. ಗೋಧಿಲಿ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಮಗುಗೆ ಈಗ ಏನು ಗೊತ್ತು, ಮಗು ಈಗ ಚಪಾತಿ ತಿನ್ನಲ್ಲ, ಪೂರಿ ತಿನ್ನಲ್ಲ, ಹಂಗಾಗಿ ಮಗುಗೆ ಶಕ್ತಿ ಬೇಕಲ್ವಾ. ಹಾಗಾಗಿ ಈ ಥರ ಸಿರಿಧಾನ್ಯಗಳ ಜೊತೆ ಇದನ್ನು ಒಂದು ಧಾನ್ಯ ಅಂತಾರೆ, ಇದನ್ನೂ ಅಷ್ಟೇ ನಾವು ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕುಸಿಸ್ಕೊಬಿಡಿ, ತೆಕ್ಕೊಬಿಡಿ. ಈಗ ನೋಡಿ ಪ್ರತಿಯೊಂದು ಅಷ್ಟೇ ನಾನು ಹಾಕಿದಾಗೆಲ್ಲ ಹರಡ್ತಾನೇ ಇರ್ತೀನಿ. ಸೊ ದಯವಿಟ್ಟು ಫ್ರೆಂಡ್ಸ್ ಈಸ್ಬೇಡಿ, ಇದಕ್ಕೆ ತುಂಬ ತಾಳ್ಮೆ ಮುಖ್ಯ. ನೋಡಿ ಈ ಥರ ಕಾಟನ್ ಬಟ್ಟೆ ಎತ್ಕೊಂಡು ಹಾಸ್ಬಿಟ್ಟು ಹಾಕ್ತಾಯಿರಿ. ಸೊ ನೆಕ್ಸ್ಟ್ ನಾನೀಗ ಹಾಕ್ತಾ ಇರೋದು ಕಪ್ಪುದ್ದು ಬಂದ್ಬಿಟ್ಟು ಮಗು ಯಾಕೋ ಕೂತ್ಕೊಳ್ತಾ ಇಲ್ಲ, ತಲೆ ನಿಲ್ತಾ ಇಲ್ಲ, ಆಮೇಲೆ ನಿಂತ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಅನ್ನುವಂಥ ಮಕ್ಕಳಿಗೆ ಜಾಸ್ತಿ ಕಪ್ಪುದ್ದು ಹಾಕ್ತಾರೆ. ಇದು ನಿಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಇದು ಅಷ್ಟೇ ಈ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕಲ್ಲರು ಚೇಂಜಸ್ ಆಗಬೇಕು, ಅಲ್ಲಿಗಂಟ ಚೆನ್ನಾಗಿ ಹುರ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸೀಸೋದಕ್ಕೆ ಮಾತ್ರ ಹೋಗಬೇಡಿ. ನಾವು ಒಂದಿನ ಕಷ್ಟಪಟ್ಬಿಟ್ರೆ 2 ತಿಂಗಳು ಚೆನ್ನಾಗಿರುತ್ತೆ ಆ ಸಿಟ್ಟು. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ನಾವು ಫ್ರೈ ಮಾಡ್ಕೊಂಡು ತೆಕ್ಕೋಬಾರ್ದು. ಹೊಟ್ಟೆ ನೋವು ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮಗುಗೆ. ಕಪ್ಪುದ್ದು ಹಾಕಲೇಬೇಕು ದಯವಿಟ್ಟು. ಯಾಕೆ ಅಂತಂದರೆ ಸೊಂಟ ಮಗುಗೆ ತುಂಬ ವೀಕ್ ಇರುತ್ತೆ ಅಂತಾರಲ್ಲ, ಸೊಂಟ ವೀಕು, ಕೂತ್ಕೊಳ್ಳಲ್ಲ ಅಂಥವರು ಜಾಸ್ತಿ ಕಪ್ಪುದ್ದು ಹಾಕಿ ಮಗುಗೆ ಗಂಜಿ ಕುಡಿಸ್ತಾರೆ. ಆಮೇಲೆ ಹೆಣ್ಮಕ್ಳು ದೊಡ್ಡವರಾದಾಗ ಕೊಡ್ತಾರೆ. ಸೊ ಹಾಗಾಗಿ ಕಪ್ಪುದ್ದು ಹಾಕಲೇಬೇಕು. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಹಾಕ್ತಾ ಇರೋ ಅಂಥದ್ದು ಕಡಲೆ ಬೀಜ. ಇದು ನಾಟಿ ಕಡಲೆ ಬೀಜ ಅಮ್ಮ ತಂದಿದ್ರಲ್ಲ, ಅದನ್ನೇ ಬಿಡಿಸ್ಕೊಂಡು ಹಾಕಿದ್ದೀನಿ. ಕಡಲೆ ಬೀಜಗಳು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ಸಿಪ್ಪೆ ಸಮೇತ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಕಡಲೆ ಬೀಜನ ಸಿಪ್ಪೆ ತೆಗೆದು ಆರಿಸಿ ಆಮೇಲೆ ಅದ್ರೊಳಗೆ ಹಾಕಿ. ಸೊ ಸಿಪ್ಪೆ ಹಾಕಿದ್ರೆ ಮಗು ಈಗ ಬೀಸಿಸಾದ್ಮೇಲೆ ನಮಗೆ ಈಗ ನಾವೇ ಅಷ್ಟೇ ಬಾಯಿಗೆ ಹಾಕೊಂಡಾಗ ಸ್ವಲ್ಪ ಬಾಯಿಗೆ ಸಿಪ್ಪೆ ಸಿಗ್ತಾ ಇರುತ್ತಲ್ಲ, ಹಾಗೆ ಸಿಗಬಾರ್ದು. ಅದಕ್ಕೆ ಈಗ ನೋಡಿ ಕಲರ್ ಚೇಂಜಸ್ ಆದಮೇಲೆ ಅದನ್ನ ಬೇರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸಿಪ್ಪೆ ಎಲ್ಲ ನೀಟಾಗಿ ಚೆನ್ನಾಗಿ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಾನು ಹಾಕ್ತಾ ಇರೋದು ಕಾಬೂಲ್ ಕಡಲೆ ಹಾಕಲೇಬೇಕು. ಯಾಕೆಂದರೆ ಅದರಲ್ಲಿರೋ ಪ್ರೋಟೀನ್ ಜಾಸ್ತಿ ಇದೆ, ಬೇಗ ಹೊಟ್ಟೆ ಹಸಿಯಲ್ಲ. ಈಗ ಹಾಲು ಕುಡಿದ್ರೆ 1 ನಿಮಿಷ ಇರುತ್ತೆ, ಮಕ್ಕಳೇನೋ ಟಾಯ್ಲೆಟ್ ಮಾಡಿದ್ರೆ ಹೊಟ್ಟೋಗುತ್ತೆ. ಹಂಗಾಗಿ ಕಾಬೂಲ್ ಕಡಲೆ ಹಾಕಿದ್ರೆ ಏನು ಹೇಳಿ, ಮಂದ ಇರುತ್ತೆ, ಆಮೇಲೆ ಮಗುಗೆ ನಿಶಕ್ತಿ ಇರುತ್ತೆ. ಓಡಾಡೋದಕ್ಕೂ ಅಷ್ಟೇ, ಎದ್ದು ನಿಂತ್ಕೊಂಡು ಓಡಾಡೋದಕ್ಕೆ ಕಾಬೂಲ್ ಕಡಲೆ ತುಂಬ ಉಪಯೋಗ ಆಗುತ್ತೆ. ಕಾಲಿಗಂತೂ ತುಂಬ ಸ್ಟ್ರೆಂತ್ ಕೊಡುತ್ತೆ ಕಾಬೂಲ್ ಕಡಲೆ ಬಂದ್ಬಿಟ್ಟು. ದಯವಿಟ್ಟು ನೋಡಿ, ಒಂದೊಂದು ಐಟಮ್ಸ್ ಹಾಕಿದಾಗೆಲ್ಲ ಈ ಥರ ಚೆನ್ನಾಗಿ ಹರಡ್ಕೊಳ್ಳಿ. ನೆಕ್ಸ್ಟ್ ಕಡಲೆನೂ ಅಷ್ಟೇ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದು ಮಕ್ಕಳಿಗೆ ಕಾಲು ನೋವು ಅಂತ ಇರ್ತಾರಲ್ಲ, ಓಡಾಡಿ ಅಂಥವ್ರಿಗೆಲ್ಲ ಕಾಲೊಂದು ಸ್ವಲ್ಪ ಬಿಗಿ ಬರುತ್ತೆ. ಆ ಕಾಲದಲ್ಲಿ ಅಜ್ಜಿ ಅಂತ ಕೇಳಿ ಇಸ್ಕಿ ಕಾಲೆಲ್ಲ ಇದು ಮಾಡ್ತಾ ಇದ್ದಿದ್ದು, ನೀವ್ತಾ ಇದ್ದಿದ್ದು, ಸ್ನಾನ ಮಾಡಿಸ್ತಾ ಇದ್ದಿದ್ದು. ಹಾಗಾಗಿ ಈಗ ಈ ಇಷ್ಟು ಐಟಮ್ಸು ಹಾಕಿದ್ರೆ ಮಕ್ಕಳು ಬೇಗ ನಡೆಯುವಂಥ ಶಕ್ತಿಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಾನು ಹಾಕೋ ಮೆಜರ್ಮೆಂಟು ಪಕ್ಕ ಇದೆ, ದಯವಿಟ್ಟು ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ಕಲರೆಲ್ಲ ಚೇಂಜಸ್ ಆಗ್ತಾ ಇದೆ. ಅದು ಕಡಲೆಕಾಳು ಹೇಗೆ ಅಂದರೆ ಬಾಯಿ ಬಿಟ್ಕೋಬೇಕು, ಅಲ್ಲಿಗಂಟನೂ ಹುರ್ಕೊಳ್ಳಿ, ಸೀಸೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ.
ನೆಕ್ಸ್ಟು ನಾನೀಗ ಹಾಕ್ತಾ ಇರೋದು ಸಬ್ಬಕ್ಕಿ. ಸಬ್ಬಕ್ಕಿ ಅಂತೂ ತುಂಬ ಮಗುಗಂತೂ ತುಂಬ ಒಳ್ಳೆಯದು. ಇದು ಹೀಟ್ ಬಾಡಿ ಇರೋರಿಗೆಲ್ಲ ಇದು ತಂಪು ಕೊಡುತ್ತೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ನೋಡಿ ಈಗ ಚಿಟಪಟ ಅನ್ನೋ ಅಂಟ ಹುರಿದ್ಬಿಟ್ಟು ಈಗ ತೆಕ್ಕೊಳ್ಳಿ. ತೆಕ್ಕೊಂಡಿದ್ದಾದ ತಕ್ಷಣ ನೋಡಿ ಈಗ ಹಾಕ್ತೀವಲ್ಲ, ಹಾಕಿದ ತಕ್ಷಣ ಹರಡ್ಬಿಡಿ. ಅದು ನೆಕ್ಸ್ಟ್ ನೀವು ಇನ್ನೊಂದು ಹುರಿದೆ ಹಾಕೋ ಅಷ್ಟೊತ್ತಿಗೆ ಅದೆಲ್ಲ ಆರೋಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಷ್ಟೇ ಪಾತ್ರೆಗೆ ಹಾಕ್ಕೊಬಿಟ್ಟು ಪಾತ್ರೆಗೆ ಹಾಕಿದ ತಕ್ಷಣ, ಯಾಕೆಂದರೆ ಬಿಸಿಗೆ ಒಂಥರ ತೇವಾಂಶ ತಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಹಾಕಿದ ತಕ್ಷಣ ಹೀಗೆ ಹರಡ್ಕೋತಾ ಇರಿ. ಸೊ ನಾನೀಗ ಹಾಕಿರೋದಂತೂ ಸೋಯಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೋಯಾನ ಇದು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಮಗುಗೆ ಯಾವುದೇ ಕಾರಣಕ್ಕೂ ಇದು ಕೈ ನೋವು ಕಾಲು ನೋವು ಉರಿವಾಗ ಅಂದ್ಬಿಟ್ಟು ಎತ್ತೆತ್ತಿ ತೆಗ್ದು ಹಾಕಬೇಡಿ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಹಾಕಿ. ನಾವು ಒಂದಿನ ಕಷ್ಟಪಟ್ಟರೆ ಪಾಪುಗೆ 2 ತಿಂಗಳು ನಾವು ಚೆನ್ನಾಗಿ ಒಳ್ಳೆ ಊಟ ಕೊಡ್ಬೋದು. ನಮ್ಮ ಅಮ್ಮಂದ್ರ ಕೈಯಲ್ಲೇ ಇರೋದು. ಒಳ್ಳೆ ಮಗುಗೆ ಒಂದು ಆರೋಗ್ಯಕರ ಒಂದು ಊಟ ಕೊಡಬೇಕು ಅಂದರೆ. ಸೊ ನಾನೀಗ ಹಾಕ್ಕೊಂಡಿರೋ ಅಂಥದ್ದು ತೊಗರಿಬೇಳೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಕಲರ್ ಬರೋ ಗಂಟ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಫ್ರೈ ಮಾಡ್ತಾ ಇವಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಚೆನ್ನಾಗಿ ದಯವಿಟ್ಟು ಒಂದು ಸ್ವಲ್ಪನೂ ಯಾಮಾರ್ದಿರ ಕೈ ಆಡಿಸ್ತಾ ಇರಬೇಕು. ಸೀಸೋದಕ್ಕಂತೂ ಹೋಗಲೇಬೇಡಿ. ಸ್ವಲ್ಪ ನಾವು ಕೈ ಆಡ್ದಿರ ಈ ಕಡೆ ಆ ಕಡೆ ಹೋದ್ವಿ, ಈ ಕಡೆ ಮಿಸ್ ಆಯಿತು ಅಂದರೆ ಸೀಯೋಂಥ ಚಾನ್ಸಸ್ ಇರುತ್ತೆ. ನೋಡಿ ನಾನು ಹಾಕಿರೋ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನೋಡಿ ಕಲರ್ ಚೇಂಜಸ್ ಆಯಿತು, ಈಗ ತೆಗೆದೆ. ಈಗ ಹಾಕ್ತಾ ಇರೋದು ಬಂದ್ಬಿಟ್ಟು ಹೆಸರು ಕಾಳು ಬಂದ್ಬಿಟ್ಟು ಬಾಡಿಗಂತೂ ತುಂಬ ಒಳ್ಳೆಯದು. ಇದರಲ್ಲಿ ಹೆಸರು ಕಾಳಲ್ಲಿ ದೋಸೆ ಮಾಡ್ತಾರೆ, ಗಂಜಿ ಮಾಡ್ತಾರೆ, ಪಲ್ಯಗಳು ಮಾಡ್ತಾರೆ. ದೊಡ್ಡವ್ರಿಗೆ ಮೊಳಕೆ ಕಾಳು ತಿಂತೀವಿ. ಸೊ ಮಗುಗೂ ಅಷ್ಟೇ ಪ್ರೋಟೀನ್ ಸಿಗಬೇಕಲ್ವಾ. ಹಾಗಾಗಿ ನಾನು ಅಷ್ಟೇ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಅಜ್ಜಿ ಅಮ್ಮಂದ್ರೆ ಹೇಳ್ಕೊಟ್ಟಿರುವಂಥ ಒಂದು ರಾಗಿ ಸರಿ. ದಯವಿಟ್ಟು ನೋಡಿ ಈಗ ಕಲರ್ ಚೇಂಜಸ್ ಆಯ್ತಲ್ಲ, ಇಷ್ಟು ಕಲರ್ ಚೇಂಜಸ್ ಆಗೋ ಗಂಟನೂ ನೀವು ಹುರ್ಕೊಳ್ತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಕೈ ಆಡಿಸ್ತಾನೇ ಇರಬೇಕು. ನೋಡಿ ಈಗ ನಾನು ಈಗ ಹಾಕ್ತಾ ಇರೋದು ಅಲಸಂದ್ರೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ. ಇದು ಬಂದ್ಬಿಟ್ಟು ಇದು ನಾಟಿ ಅಲಸಂದ್ರೆ, ಸಣ್ಣ ಕಾಣಿಸ್ಬೋದು ನಿಮಗೆ, ಹುಳ್ಳಿಕಾಳು ರೀತಿನೇ. ಅದಾದಮೇಲೆ ನೆಕ್ಸ್ಟ್ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬಾಯಿ ಬಿಡಬೇಕು, ಅಲ್ಲಿ ಗಂಟನೂ ಚೆನ್ನಾಗಿ ಹುರ್ಕೊಳ್ಳಿ. ಬಾಯಿ ಬಿಡ್ದಿರ ಹಾಗೆ ತೆಕ್ಕೊಂಡೆ ಮಗುಗೆ ಹೊಟ್ಟೆ ನೋವು ಬರೋಂಥ ಚಾನ್ಸಸ್ ಇದೆ. ದಯವಿಟ್ಟು ಇದು ಹೈ ಪ್ರೋಟೀನ್ ಜಾಸ್ತಿ, ಹೈ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹೀಗಾಗಿ ಅವರೆಕಾಳು ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ, ಹಂಗಂದು ಜಾಸ್ತಿ ಹಾಕ್ಕೊಬಿಡಿ. ಇದು ಒಂದು ಹುರುಳಿಕಾಳು ನೋಡಿ. ಹುರುಳಿಕಾಳು ಅಂದರೆ ತುಂಬ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹುರುಳಿಕಾಳಲ್ಲಂತೂ ತುಂಬ ಪೋಷಕಾಂಶಗಳು ಜಾಸ್ತಿ ಇದೆ. ಹಾಗಾಗಿ ಹುರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಟಪಟ ಅನ್ನೋ ಗಂಟನೂ ಅಷ್ಟೇ, ಚಿಟಪಟ ಅನ್ನೋ ಗಂಟನೂ ಕಲರ್ ಇದು ಅಷ್ಟೇ ಚೇಂಜ್ ಆಗಬೇಕು. ಚೇಂಜ್ ಆಗೋ ಗಂಟನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ಇದಾದಮೇಲೆ ಹೆಸರುಬೇಳೆ ಬಾಡಿಗೆ ಎಷ್ಟು ತಂಪು ಕೊಡುತ್ತಲ್ಲ. ಇಷ್ಟು ಕಾಳು ಹಾಕ್ತಾ ಇದ್ಮೇಲೆ ನಾವು ಹೆಸರು ಕಾಳು ಹಾಕದೇ ಇದ್ಮೇಲೆ ಚೆನ್ನಾಗಿರಲ್ಲಲ್ವಾ. ಇಷ್ಟು ಕಾಳೆಲ್ಲ ಒಂದು ಸ್ವಲ್ಪ ಮಗುಗೆ ಹಾಕೋದ್ರ ಜೊತೆಗೆ ನಾವು ಹೆಸರು ಕಾಳು ಹಾಕಿದ್ರೆ ಬಾಡಿಗೆ ಇನ್ನೂ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಕಲರ್ ಒಂದು ಸ್ವಲ್ಪ ಚೇಂಜಸ್ ಆಗೋ ಗಂಟನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಪೇಷನ್ಸ್ ಮುಖ್ಯ ನಿಮಗೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಸೀಸೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಹಾಕ್ತಾ ಇರೋದು ನಾನಿಲ್ಲಿ ಮೈಸೂರು ದಾಲ್. ಇದನ್ನ ಕೆಂಪು ಬೇಳೆ ಅಥವಾ ಮೈಸೂರು ದಾಲ್ ಅಂತಾರೆ. ಇದನ್ನು ಅಷ್ಟೇ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಹಾಕಿರೋಂಥ ಬೇಳೆ ಕಾಳುಗಳು ಅಷ್ಟೇ ನೀವೇನು ಮಿಸ್ ಮಾಡ್ದಿರ ದಯವಿಟ್ಟು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಕ್ಯಾಲ್ಶಿಯಮ್ಮು, ಪ್ರೋಟೀನು ಎಲ್ಲ ಥರದ್ದು ಜಾಸ್ತಿ ಇದೆ. ದಯವಿಟ್ಟು ಯಾವುದೇ ಕಾಳನ್ನು ಅಷ್ಟೇ ಮಿಸ್ ಮಾಡ್ದಿರ ದಯವಿಟ್ಟು ಹಾಕ್ಕೊಳ್ಳಿ.
ಕ್ವಾಂಟಿಟಿ ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ, ಯಾವುದೇ ಕಾಳನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಇಲ್ಲಿ ಸೂರ್ಯಕಾಂತಿ ಬೀಜ ಅಥವಾ ಮಕಾನನ ದಯವಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಲೋ ಫ್ಲೇಮಲ್ಲಿ, ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಏಕೆಂದರೆ ಸಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಪ್ರೆಸ್ ಮಾಡಿದ ತಕ್ಷಣ ಇದು ಈ ಥರ ಹರಡಿದ ತಕ್ಷಣ ಪುರಿ ಆಗುತ್ತಲ್ಲ, ಪುರಿ ಮುರಿದಂಗೆ ಮುರಿದೋಗ್ಬೇಕು. ಅಷ್ಟು ಅಲ್ಲಿಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೂ ಪ್ರೋಟೀನ್ ಜಾಸ್ತಿ. ಇದನ್ನ ಸ್ನ್ಯಾಕ್ಸ್ ಥರ, ದೊಡ್ಡವರು ಅಷ್ಟೇ ಸ್ನ್ಯಾಕ್ಸ್ ಥರ, ನಾನಂತೂ ಈಗೂ ಅಷ್ಟೇ ನನ್ನ ಮಗಳಿಗೆ ಮಾಡಿ ಕೊಡ್ತಾನೆ ಇರ್ತೀನಿ. ಸೊ ನೋಡಿ, ಈಗ ಎತ್ಕೊಂಡು ಈ ಥರ ಹಿಂಗೆ ಇಸ್ಕಿದ್ರೆ ಅದು ಚಿಟಪಟ ಅನ್ನಬೇಕು. ಅಲ್ಲಿಗಂಟ ಹಾಕ್ಕೊಂಡೆ. ನೆಕ್ಸ್ಟ್ ಈಗ ಬಾದಾಮಿನ ವಾಲ್ನಟ್ಸ್ ಹಾಕ್ಕೋತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸು ಹಾಕೋದ್ರಿಂದ ಕೆಲವ್ರು ಅಂತಾರೆ ಅದೇ ಸಪ್ರೇಟ್ ಮಾಡ್ಕೊಳ್ಬೇಡ, ಹಂಗೆ ಇದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊಳ್ಳಿ, ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ನಾವು ಮಾಡೋದು ಪ್ರತಿಯೊಂದೂ ಅಷ್ಟೇ ಮಗುಗೆ ತುಂಬ ಬೆನಿಫಿಟ್ ಆಗಿರಬೇಕು. ಹಂಗಾಗಿ ವಾಲ್ನಟ್ಸು ಬಾದಾಮಿ ಎರಡು ಈ ಥರ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ. ದಯವಿಟ್ಟು ಅಷ್ಟೇ ಸಿಸೋದಕ್ಕೆ ಹೋಗಬೇಡಿ. ನೋಡಿ ಈ ಥರ ನೋಡಿ, ಕಲರ್ ಚೇಂಜಸ್ ಆಗ್ತಾ ಇದೆಯಲ್ಲ, ಈ ಥರ ಕಲರ್ ಚೇಂಜಸ್ ಆಗೋ ಗಂಟ ಚೆನ್ನಾಗಿ ಹುರ್ಕೊಳ್ಳಿ. ಹಾಕಿದ ತಕ್ಷಣ ಹರಡ್ಬಿಡಿ. ನೋಡಿ, ಹರಡಿದ ತಕ್ಷಣ ಅದು ಆರೋಗುತ್ತೆ. ಯಾವುದೇ ಕಾರಣಕ್ಕೂ ಏನೂ ಅಷ್ಟೇ ಸೀಸೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಕುಂಬಳಕಾಯಿ ಬೀಜನೂ, ಆಮೇಲೆ ಗೋಡಂಬಿ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ಗಮ್ಮಂತ ನೋಡಿ, ಎಷ್ಟು ಗೋಡಂಬಿ ಹಾಕೋದ್ರಿಂದ ಗಮ್ಮಂತ ಚೆನ್ನಾಗಿರುತ್ತೆ, ಮಗು ಬೇಗ ತಿಂದ್ಕೊಳ್ಳುತ್ತೆ. ನೋಡಿ ಗಮ್ಮಂತ ಚೆನ್ನಾಗಿ ಬರ್ತಾ ಇದೆ, ಸುವಾಸನೆ ಅಂತೂ ಚೆನ್ನಾಗಿದೆ. ಸೊ ನೋಡಿ, ದಯವಿಟ್ಟು ಸೀಸೋದಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀಸೋದಕ್ಕಂತೂ ಹೋಗಲೇಬೇಡಿ. ನೋಡಿ ಚೆನ್ನಾಗಿ ಬರ್ತಾ ಇದೆಯಲ್ವ ಈಗ. ನೆಕ್ಸ್ಟ್ ಈಗ ಹಾಕ್ತಾ ಇರೋವಂಥದ್ದು ನಾನು ಬಂದ್ಬಿಟ್ಟು ಸೋಂಪು ಇದು ಜೀರ್ಣಕ್ರಿಯೆಗಂತೂ ತುಂಬ ಒಳ್ಳೆಯದು. ಸೋಂಪು ಹಾಕಲೇಬೇಕು. ಇಷ್ಟು ಕಾಳು, ಇಷ್ಟು ಐಟಮ್ಸ್ ಹಾಕಿದಾಗ ಮಗುಗೆ ಹೊಟ್ಟೆ ನೋವು ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದು ತಿಂದಿರೋದೆಲ್ಲ ಜೀರ್ಣ ಆಗಿ ಪಾಪುಗೆ ಜೀರ್ಣ ಆಗಬೇಕಲ್ಲ, ಹಂಗಾಗಿ ಸೋಂಪು ಹಾಕಿದ್ದೆ, ಅದನ್ನ ಹುರಿದಿಟ್ಕೊಂಡೆ. ನೆಕ್ಸ್ಟ್ ಫಸ್ಟ್ ಹಾಕಿದ್ದು ಅಜ್ವಾನ. ನೆಕ್ಸ್ಟ್ ಈಗ ಸೋಂಪು ಹಾಕ್ಕೊಂಡು, ಇವೆರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಟ್ಟು ಅಷ್ಟೇ ಚಿಟಪಟ ಅನ್ನೋ ಗಂಟ ಹುರ್ಕೊಳ್ಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ. ನೋಡಿ ಈಗ ಗಮ್ಮಂತ ಸ್ಮೆಲ್ ಬರ್ತಾ ಇದೆಯಲ್ಲ, ಜೀರ್ಣಕ್ರಿಯೆಗಂತೂ ತುಂಬ ಉಪಯೋಗ ಇದು. ಮಗು ಹಾಕ್ಲೇಬೇಕು ಇದು, ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಜೀರಿಗೆ 100 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೋಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಸೀಸಬೇಡಿ. ನಿಧಾನ ಆದರೂ ಪರವಾಗಿಲ್ಲ. ದಪ್ಪ ತಳವಾದ ಬಾಣಲಿಲಿ ಇಟ್ಕೊಂಡೇ ನಾವು ಮಾಡ್ತಾ ಇರಬೇಕು. ಸೀವಂಥ ಚಾನ್ಸಸ್ ಬರಲೇಬಾರ್ದು. ಅಥವಾ ಬಾಣಲಿ ಚೇಂಜ್ ಮಾಡ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ಸೀಸೋದಕ್ಕೆ ಹೋಗಲೇಬೇಡಿ. ನೋಡಿ ಪ್ರತಿಯೊಂದು ಹಾಕ್ದಾಗೆಲ್ಲ ಈ ಥರ ನೀವು ಹರಡ್ತಾ ಬನ್ನಿ. ದಯವಿಟ್ಟು ಅಗಲವಾಗಿರೋ ತಳ ದಪ್ಪ ಇರೋ ಪಾತ್ರೆಗಂತ ಹಾಕಲೇಬೇಡಿ. ಈಗ ನೆಕ್ಸ್ಟ್ ನಾನೇ ಹಾಕ್ತಾ ಇರೋದು ಮೆಂತ್ಯದ ಜೊತೆಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಲೈಟಾಗಿ ಒಂಚೂರು ಅಲ್ಲಲ್ಲಿ ಒಂಚೂರು ಖಾರನೇ ಇರಬೇಕು. ಮೆಂತ್ಯನೂ ಹಾಕಿದ್ದೀನಿ. ನೋಡಿ ಸೀಸಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಮೆಂತ್ಯನೂ ಹಾಕ್ಕೊಳ್ಳಿ. ಜೀರ್ಣಕ್ರಿಯೆಗಂತೂ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಸಿಹಿಯಕ್ಕೆ ಹೋಗ್ಬೇಡಿ. ನೋಡಿ ಹೀಗೆ ಹರಡ್ತಾ ಬನ್ನಿ. ಹೀಗೆ ಹರಡಿ ಎಲ್ಲ ಕಲಸಿ. ಈಗ ಕೆಳಗಡೆ ಇರೋದೆಲ್ಲ ಮೇಲಕ್ಕೆಲ್ಲ ಎತ್ತಾಕಿ ನೀಟಾಗಿ ಈಗ ಎಲ್ಲ ಹಾಕಿ ಎಲ್ಲ ಹುರ್ಕೊಂಡಿದ್ದೆಲ್ಲ ಆಯ್ತಲ್ಲ. ಈಗ ನೆಕ್ಸ್ಟು ಈಗ ಹುಳ ಬೀಳುತ್ತೆ 2 ತಿಂಗಳಿಟ್ರೆ ಅನ್ನೋ ಚಾನ್ಸಸ್ ಇರೋರು ಚಿಕ್ಕದು ಒಂದು 2-3 ಸ್ಪೂನಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ರೆ ಇದು ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ, ಹುಳ ಆಗೋದಿಲ್ಲ. ನೋಡಿ ಈಗ ಹಾರಿದ್ದೆಲ್ಲ ಆಯಿತು. ಈಗ ದೊಡ್ಡದಾಗಿರೋ ಒಂದು ಬೇಷನ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಈಗ ನೋಡಿ ಹಿಂಗೆ ಇಸ್ಕಿದ್ರೆ ನೋಡಿ ಚಟಪಟ ಅನ್ನಬೇಕು. ಬಾಯಿಗೆ ಹಾಕ್ಕೊಂಡ್ರೆ ಪ್ರತಿಯೊಂದು ಕಾಳು ಒಂಥರ ಸೌಂಡ್ ಬರಬೇಕು, ಆ ರೀತಿ ಹುರ್ಕೊಂಡಿರೋದು. ಯಾವುದೇ ಕಾರಣಕ್ಕೂ ತಾಳ್ಮೆ ಬೇಕು.
ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮಿಷಿನ್ಗೆ ಹೋಗಿ ಮಿಲ್ಗೆ ಹೋಗಿ ಬೀಸಿಸ್ಕೊಂಡು ಬಂದೆ. ಈಗ ಯಾವುದೇ ಕಾರಣಕ್ಕೂ ಇದು ಏರ್ ಟೈಟ್ ಕಂಟೈನರಲ್ಲೇ ಡಬ್ಬದಲ್ಲೇ ಹಾಕಿ ಲೂಸ್ ಬಿಡಬೇಡಿ. ಸರಿ ಮಾಡಿಕೊಂಡು ದಿನ ಒಂದೊಂದು ಮಗು ಎಷ್ಟು ತಿನ್ನುತ್ತೋ ಅಷ್ಟು ಆ ಮೆಜರ್ಮೆಂಟಲ್ಲಿ ತಿನ್ನಿಸ್ತಾ ಬನ್ನಿ. ದಯವಿಟ್ಟು ನನ್ನ ವಿಡಿಯೋ ಏನಾದರೂ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಈ ವಿಡಿಯೋನ ದಯವಿಟ್ಟು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ. ಇನ್ನೊಂದು ಮಾತೇನು ಗೊತ್ತಾ, ದಯವಿಟ್ಟು ಹೇಳ್ತೀನಿ, ಈ ಥರ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ರೆ ಮಗು ಬೇಗ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಹೊಟ್ಟೆ ನೋವು ಬರಲ್ಲ. ಇದೇ ಮೆಜರ್ಮೆಂಟಲ್ಲೇ ಮಾಡಬೇಕು. ನೀವು ಯಾವುದೇ ಮೆಜರ್ಮೆಂಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಬೇಡಿ. ಇದಕ್ಕೆ ನೋಡಿ, ಈ ಥರ ಏರ್ ಟೈಟ್ ಕಂಟೈನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಮಾಡಿಕೊಂಡು ನಿಮಗೆ 1 ಸ್ಪೂನ್ ಅಥವಾ 1 ಸ್ಪೂನ್ ಉಟ್ಟು. ಓಕೆ ಬಾಯ್. ಥ್ಯಾಂಕ್ ಯು ಸೊ ಮಚ್.